ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಶೆಟ್ಟಹಳ್ಳಿಯಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದರ ಲೊಕೇಶನ್ ನಾನು ಇಲ್ಲಿಂದನೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಪವರ್ಫುಲ್ ದೇವರು ಅಂತ ನಮ್ಮ ಯಾರೋ ಸ್ನೇಹಿತರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು. ಆದ್ದರಿಂದ ಹುಡ್ಕೊಂಡು ಬಂದೆ ಪ್ರಾಣದೇವ್ರನ್ನ. ತುಂಬ ಚೆನ್ನಾಗಿದೆ, ಒಳ್ಳೆ ವೈಬ್ಸ್ ಇದೆ. ಆ್ಯಂಡ್ ಒಳಗಡೆ ಕಾಲಿಟ್ಟಿದ ತಕ್ಷಣ ಪಾಸಿಟಿವ್ ಎನರ್ಜಿ ತುಂಬ ಇದೆ. 1000 ವರ್ಷದ ಹಳೆ ವಿಗ್ರಹ ಅಂತೆ. ತೋರಿಸ್ತೀನಿ ವಿಗ್ರಹನ ನಿಮಗೆ. ಸೊ ಇಲ್ಲಿ ಒಂದು ಪ್ರತೀತಿ ಇದೆ, ಏನೇ ಒಂದು ಸಮಸ್ಯೆ ಇದ್ರೂ ಬಲಗಡೆಯಿಂದ ಪ್ರಾಣದೇವರು ಹೂ ಕೊಟ್ಟರೆ ಕೆಲಸ ಆದ ಹಾಗೆ ಅಂತ, ಎಡಗಡೆಯಿಂದ ಹೂ ಕೊಟ್ಟರೆ ಅದನ್ನು ನಿಧಾನ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಆದ್ದರಿಂದ ಹುಡ್ಕೊಂಡು ಬಂದೆ. ನನಗೊಂದು ಸ್ವಲ್ಪ ಫೈನಾನ್ಷಿಯಲ್ ಹರ್ಡಲ್ಸ್ ಇತ್ತು, ಅದಕ್ಕೆ ಎಲ್ಲ ಹುಡ್ಕೊಂಡು ಬಂದೆ ಈ ದೇವಸ್ಥಾನನ. ತುಂಬ ಚೆನ್ನಾಗಿದೆ ಜಾಗ. ಇನ್ನು ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಬೇಕು. ದೊಡ್ಡ ಆಲದ ಮರ, ಗರುಡ ಕಂಬ. ವೀರೇಂದ್ರ ಹೆಗಡೆ ಅವರ ಅಮೃತ ಹಸ್ತದಿಂದ ಈ ನೂತನ ಕಟ್ಟಡದ ಪ್ರಾರಂಭೋತ್ಸವವನ್ನು 1981 ನೆರವೇರಲ್ಪಟ್ಟಿತು. ಶ್ರೀ ಮುನಾಂಜನೇಯ ಸ್ವಾಮಿ ದೇವಸ್ಥಾನ ನಾಮಾಂಕಿತದಲ್ಲಿ ದೇವಸ್ಥಾನದ ಕಟ್ಟಡವನ್ನು ಮಾಡುವಂತೆ ಸ್ವಾಮಿಯ ಪ್ರೇರೇಪಣೆಯಾದ್ದರಿಂದ ಜೀರ್ಣೋದ್ಧಾರ ಮಾಡಿಸಿರುತ್ತೇನೆ. ಶ್ರೀ ಮುನಿ ನರಸಯ್ಯ. ಶೆಟ್ಟಹಳ್ಳಿ ಅಂತಲೇ ಇದೆ. ನೋಡಿ, ಇಲ್ಲಿ 1975 ಶಂಕುಸ್ಥಾಪನೆ ಆಗಿರುವಂಥದ್ದು. ಬಟ್ ವಿಗ್ರಹ ಮಾತ್ರ 1000 ವರ್ಷದ ಹಳೆಯದು ಅಂತ ಹೇಳ್ತಾ ಇದ್ದಾರೆ. ಸಂಜೀವರಾಯ ಅಂತ ಕೂಡ ಹೇಳ್ಬೋದು. ಗದೆಯನ್ನು ಹೊತ್ತು ಒಂದು ಕಡೆ ಮುಖ ಮಾಡಿರುವಂತಹ ಮುಖ್ಯ ಪ್ರಾಣದೇವರು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಕಳಶದ ಕಾಯಿಗಳಿಲ್ಲಿದೆ. ಕಲಪೃತಿಹರಣಂ ಸರ್ವವ್ಯಾಧಿ ನಿವಾರಣಂ ಸರ್ವದುಃಖೋಪಶಮನಂ ಆಂಜನೇಯ ಪಾದೋದಕಂ ಪರಮಪಾವನಂ ಶುಭಂ. ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಶಂಕುಸ್ಥಾಪನೆ ಅಂದರೆ ಜೀರ್ಣೋದ್ಧಾರ ಆಗಿದ್ದು. 75 ಜೀರ್ಣೋದ್ಧಾರದ ಒಂದು ಕೆಲಸ ಸ್ಟಾರ್ಟ್ ಆಗಿ 81 ಒಂದು ವೀರೇಂದ್ರ ಹೆಗಡೆ ಅವರ ಓಪನಿಂಗ್ ಮಾಡಿರೋದು. ಬಟ್ ವಿಗ್ರಹ ಮಾತ್ರ 1000 ವರ್ಷಗಳಿಂದ ಅದು ಹಾಗೆ ಲೆಕ್ಕ ಬರ್ತಿರೋದು. 4000 ಮನ್ವಂತರ ಯುಗಗಳು 4 ಸಾವಿರ ಆಗಿರೋದು ಇದುವರೆಗೂ. ಅದರಲ್ಲಿ ಇದೇ 1000 ವರ್ಷದ ಹಳೆಯದು. ಅಂದರೆ ಎಷ್ಟು ಪುರಾತನವಾದದ್ದಿರಬೇಕು. ಸಿಗುತ್ತೆ, ಬಟ್ ನಾವು ಅದ್ರ ಕಡೆ ಗಮನ
ಕಾಣಿಸಲ್ಲ ಅಷ್ಟೇ ನಾವು. ಇವೆಲ್ಲ ಬರೀ ಫೇಮಸ್ ದೇವಸ್ಥಾನಗಳು ಮಾತ್ರ ನಮ್ಮ ಮುಖಕ್ಕೆ ಕಾಣಿಸುತ್ತೆ, ನಮ್ಗೆ ಇದಕ್ಕೆ ಕಾಣಿಸುತ್ತೆ ಅಷ್ಟೇ. ಇಂಥ ಪವರ್ಫುಲ್ ಪ್ಲೇಸಸ್ ನಮ್ಗೆ ಗೊತ್ತಾಗೋದಿಲ್ಲ. ಆದಷ್ಟು ಇದನ್ನು ಫೇಮಸ್ ಆಗಲಿ ಅಂತ ನಾವುಗಳೆಲ್ಲ ಬರೋದು. ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಟಾಪ್ ಮಾಡಿ ಆಮೇಲೆ ಮಾತಾಡ್ಬಿಟ್ಟು ಆಮೇಲೆ ಮತ್ತೆ ನೀಟಾಗಿ ಕಂಟಿನ್ಯೂ ಮಾಡೋಣ. ಅದು